ಅಂಗಡಿಗೆ ಸಾಫ್ಟ್ ಡ್ರಿಂಕ್ಸ್, ಕೋಲ್ಡ್ ಡ್ರಿಂಕ್ಸ್, ಗ್ಲಾಸ್ ಇಂಥವುಗಳನ್ನು ಅಂದರೆ KSPCL ಪರ್ಮಿಟ್ ಬಿಟ್ಟು ಬೇರೆ ಯಾವುದೋ ವಸ್ತುಗಳನ್ನು ಖರೀದಿ ಮಾಡಿದಾಗ ಪರ್ಚೇಸ್ ಎಂಟ್ರಿ ಕಾಲಮ್ನಲ್ಲಿ ಬಾಕ್ಸ್ ಕಾಲಮನ್ನು ಉಪಯೋಗಿಸಬಾರದು. ಡೈರೆಕ್ಟಾಗಿ ಬಾಟಲ್ಸ್ ಕಾಲಮಲ್ಲೇ ನಿಮಗೆ ಬಂದಿರುವ ಪೀಸ್ಗಳ ಸಂಖ್ಯೆಯನ್ನು ಎಂಟರ್ ಮಾಡಬೇಕು. ಉದಾಹರಣೆಗಾಗಿ ಮೊದಲು ನಾನು ಇನ್ವಾಯ್ಸ್ ನಂಬರ್ ಕೊಡುತ್ತೇನೆ. ಇಂಥವುಗಳಿಗೆ ಇನ್ವಾಯ್ಸ್ ನಂಬರ್ ಇರದೇ ಇರುವುದರಿಂದ ನಾವು ಡೇಟನ್ನೇ ಇನ್ವಾಯ್ಸ್ ನಂಬರಾಗಿ ಕನ್ವರ್ಟ್ ಮಾಡಿಕೊಳ್ಳಬಹುದು. ಇದು ನಮ್ಮ ಅನುಕೂಲಕ್ಕೆ ಮಾಡಿಕೊಳ್ಳುವುದು. ಉದಾಹರಣೆಗಾಗಿ ಈಗ ಇಲ್ಲಿ 29 ಎಂಟರದ ಪರ್ಚೇಸ್ ಎಂಟ್ರಿ ಹೇಗೆ ಮಾಡುವುದೆಂದು ತೋರಿಸುತ್ತೇನೆ. ಇನ್ವಾಯ್ಸ್ ನಂಬರನ್ನು ನಾನು 29/08/2025 2025 ಈ ಥರ ಎಂಟರ್ ಮಾಡಿ ಐಟಮ್ ಕೋಡ್ ಕಾಲಮಿಗೆ ಫೋಕಸ್ ಬರ್ತದೆ. ಮತ್ತೊಂದು ಸಲ ಎಂಟರ್ ಮಾಡಿದಾಗ ಸೀರಿಯಲ್ ನಂಬರ್ 1 ಇಲ್ಲಿ ನಾನು ಉದಾಹರಣೆಗಾಗಿ ವಾಟರ್ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ವಾಟರ್ 2 ಲೀಟರ್ ಐಟಮ್ ಸೆಲೆಕ್ಟ್ ಮಾಡಿದ ನಂತರ ಫೋಕಸ್ ಬಾಕ್ಸಸ್ ಕಾಲಮಿಗೆ ಬರುತ್ತದೆ. ನೀವು ಮತ್ತೆ ಎಂಟರ್ ಕೀ ಪ್ರೆಸ್ ಮಾಡಿ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಬಂದಿರುವ ಪೀಸ್ಗಳ ಸಂಖ್ಯೆಯನ್ನು ಎಂಟರ್ ಮಾಡಬೇಕು. 270 ಮತ್ತು 1 ಲೀಟರ್. ಈ ಬಾಕ್ಸಸ್ ಕಾಲಮನ್ನು ಸಾಫ್ಟ್ ಡ್ರಿಂಕ್ಸ್, ಕೋಲ್ಡ್ ಡ್ರಿಂಕ್ಸ್, ಗ್ಲಾಸ್ ಇಂತಹದ ವಸ್ತುಗಳಿಗೆ ಉಪಯೋಗಿಸಬಾರದು. ಡೈರೆಕ್ಟಾಗಿ ನಿಮ್ಮ ಅಂಗಡಿಗೆ ಬಂದಿರುವ ಪೀಸ್ಗಳ ಸಂಖ್ಯೆಯನ್ನು ಬಾಟ್ಲಸ್ ಕಾಲಮಲ್ಲಿ ಎಂಟರ್ ಮಾಡಬೇಕು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಿಮಗೆ ಆಫರ್ ಇದ್ದಾಗ ಅವರು 10 ಬಾಕ್ಸಿಗೆ 2 ಬಾಕ್ಸ್ ಫ್ರೀ ಈ ಥರ ಎಲ್ಲ ಕೊಡುವ ಚಾನ್ಸ್ಗಳು ಇರ್ತಾವೆ. ಆ ಕಾರಣಕ್ಕಾಗಿ ಬಾಕ್ಸ್ ಕಾಲಮನ್ನು ಉಪಯೋಗಿಸಬಾರದು. ಡೈರೆಕ್ಟಾಗಿ ಬಾಟಲ್ಸ್ ಕಾಲಮಲ್ಲೇ ಟೋಟಲ್ ಪೀಸ್ಗಳ ಸಂಖ್ಯೆಯನ್ನು ಎಂಟರ್ ಮಾಡಿ ಸೇವ್ ಮಾಡಬೇಕು.